ಶಿವಾಣಿ ನಾ ಹೊಲದ ಕಡೆ ಹೋಗಿ ಮೇವು ತಗೊಂಡು ಬರ್ತಾನೆ, ನೀವು ಮನೆ ಕಡೆ ಹುಷಾರ. ಅಪ್ಪ ನಾವು ಕರ್ಕೊಂಡ್ರ ಏಯ್ ನಿಮ್ಮ ಅವ್ವ ಸಂಸಾರ ಬೇಡತ್ತ ಜಗಳಾಡಿ ಹೋಗ್ಯಾಳ. ನೀ ಎಲ್ಲ ಮಮ್ಮಿ ಬೇಕಂತ ತಳ್ಳಾಕತ್ತದಿ, ನಿನಗ ಮಮ್ಮಿ ಬೇಕು, ಆದ್ರೆ ನಿಮ್ಮ ಅವ್ಗ ನೀವು ಬೇಡಾಗಿರ್ಲ. ನೋಡ ಹಠ ಮಾಡಬೇಡ, ಅಳಿಬೇಡ. ನೋಡ ಬರ್ತಾನಲ್ಲ ಅವಾಗ ನಿನಗ ಪೇರುಕಾಯಿ ಬಾರಿಕಾಯಿ ಎಲ್ಲಾ ತಗೊಂಡು ಬರ್ತಾನ. ಅಳಿಬೇಡ ಅನ್ಕತ್ತಕ್ಕ. ನೋಡ ಶಿವಾಣಿ ಹೆಂಗ್ ಗಪ್ಪ ಅದಾಳು ಹಂಗ ನೀನು ಗಪ್ಪ ಇರ್ಬೇಕ. ಬ್ಯಾಡ ಏಯ್ ಪಾದನು ಒಂದ್ ಸೂಡ್ ಕಡ್ಕೊಂಡ್ ಬರ್ತಾನ, ಹಂಗ ಅಳಿಬ್ಯಾಡ್ರಿ. ನಿಮ್ ತಿನ್ನಾಕ ಬೇಕೋ ಬ್ಯಾಡೋ, ಅಳಬಾರ್ದಂಗೆಲ್ಲ. ಅಣ್ಣ ಹುಡುಗರು ಯಾಕೆ ಅಪ್ಪ ಹೊಲಕ್ ಬರ್ತಾನೆ ತಳಾಕತ್ತಾರಲ್ವ, ಅವ್ರವ್ವ ಜಗಳಾಡಿ ಹೋಗ್ಯಾಳ ಊರಿಗೆ. ಅವ್ವ ಸಣ್ಣ ಹುಡುಗರ್ನ ಬಿಟ್ಟು ಹೋಗ್ಯಾಳ ಅಣ್ಣ. ಆಕಿಗೆ ರಗಡ್ ಹೇಳೇನಪ್ಪ ಬುದ್ಧಿ, ನಾನು ಹಂಗ್ ಮಾಡಾಕ್ ಹೋಗ್ಬೇಡವ, ಮಕ್ಕಳ ಮುಂದ್ ಹಾಕೊಂಡ ಸಂಸಾರ ಕತ್ತಂದ. ಆಕಿ ಬಾಳ ಇದು ಅದಪ್ಪ, ಹೆಣ್ಮಗಳು ಬರೋಬರಿನೇ ಇಲ್ಲ ಒಟ್ಟ. ತಂಗಿ ಅದು ತಿಳಿಸ್ರೆ ತಿಳ್ಕೊ ಹೆಂಗ್ ಸಲ್ಲದ. ಒಂದಂದ್ರೆ 12 ಮಾತಾಡ್ತೈತಿ. ಮಕ್ಕಳು ಮೋಟಿಯರೇ ನೋಡಿ ಬಾಳೆ ಮಾಡ್ಬೇಕಲ್ಲ, ಒಟ್ಟ ಸಾಕಾಗೈತಿ ಅಲ್ವಾ. ನೋಡು ಅಳಿಬ್ಯಾಡ್ರ, ನಾ ಹೋಗಿ ಮೇವ್ ತಗೊಂಡು ಬರ್ತೇನೆ. ಇಲ್ಲ ಒಟ್ಟು ಮನಿ ಕಡೆ ನೋಡ್ತಿರ್ವ, ಇವ್ರು ಇರ್ತಾರ. ಆತಣ್ಣ ನೋಡ್ಕೊತಾ ಇರ್ತನು. ಹುಡುಗರು ರಸ್ತೆ ಆಮೇಲೆ ಒಂದ್ 2 ರೊಟ್ಟಿ ಯಾರ ಮಾಡಿ ಕೊಡ್ತಾನ. ಹೋಗಿ ಹೊಲಕ್ ಹೋಗಿ ಮೇವ್ ತರೋಗ್ನಿ. ತಂಗಿ ಇವ್ರನ್ನ ಊಟ ಮಾಡ್ಸೇನೀಗ, ಅಡಿಗೆ ಮಾಡಿನ ಮನಿ ಕಡೆ ನೋಡ್ಕೋತೀರ, ಮೇವ್ ತಗೊಂಡು ಬರ್ತಾನ. ನೋಡ ಅಕ್ಕ ಇಲ್ಲೇ ಇರ್ತಾಳ. ಇಲ್ಲೇ ಇರಿ, ನೀವು ಆಡ್ಕೋತೀರಿ. ಏನ್ ಮಾಡೋದ್ವಾ ಹೇಳ್ರಿ, ಕೇಳಂಗಿಲ್ಲ. ನಮ್ದು ಸಂಸಾರ ಒಂದ್ ಎಡವಟ್ಟಾಗಿ ಕೂತೈತಿ. ಅಳಿಬೇಡ. ತಂಗೋಡ್ರಿ ನಿಮ್ಮ ಅಪ್ಪ ಏನ್ ಮಾಡ್ಯಾನ ಅಡಿಗೆ? ಅನ್ನ ಸಾರ ಮಾಡ್ಯಾನು. ಬರ್ರಿ ನೋಡು ಒಳಗ. 1 ಗಂಟೆ ನಂತರ ಇಂತ ಗಿನಿ ಅಂತ ಮಕ್ಕಳನ್ನ ಬಿಟ್ಟ ಹಂಗಾರ ಹೋಗಂಗ ತ್ಯಾಂಬಾಲ. ಹುಡುಗರ್ಯ ಅಳಿಬ್ಯಾಡ್ರಿ, ನಿಮ್ಮ ಅಪ್ಪ ಬರೋಣ ಬಿಸಿ ರೊಟ್ಟಿ ಮಾಡಿ ಕೊಡ್ತೀನಿ. ಇಲ್ಲೇ ಬಾಗದ ನಿಮ್ಮ ಅಪ್ಪ ಬರ್ತಾನ. ಏನೇ ಆಯ್ತ ಬರೋ ಹುಡುಗ ಹೋಗನ. ಅವ್ವ ಅವ್ರ ಮನ್ಯಾಗ ಹಾಕಿದ್ದು ಎಲ್ಲಿ ಅವ್ರ ಮನ್ಯಾಗ. ಅವ್ರ ಮನ್ಯಾಗ ಇದ್ರ ತಗೊಂಡ್ಬರ್ಬೇಕಲ್ಲ. ನೀವ್ ಐತೈತ ತರ್ಲಿಲ್ಲ. ಇವ್ವ ಯಾರು ರೊಕ್ಕ ತಗೊಂಬಂದ್ರ ಬೇಯ್ತಾರನ, ತಗೊಂಡ್ ಬರೋಗ. ಅಟ್ಟು ತರ್ಲ ಒಂದ ತರ್ಲಿ. ಅವು ಎಟ್ಟದಲ್ಲ ಒಟ್ಟು ತಗೋದ ಬಾ. ಏನ ಹೋಗ. ದಿವ್ಯಾ ಯಾಕಾತ ನಮ್ಮ ಅವ್ವ ಒಂದು ರೊಟ್ಟಿ ಮಾಡ್ಕೊಡ್ತಾತ ಅಂದಾಳ. ಆಕಿಗೆ ಹಸುವಾಗ್ಯಾವತ್ತ, ರೊಟ್ಟಿ ಬೇಕತ್ತ. ನಂಗೆ ನೀರೇ ಸಿಗ್ಯಾದ, ನೀರ್ ಕೊಡ್ರಿ. ನೀನ ಹೇಗೆ ಕುಡಿಯೋ? ನಾ ನೀರ್ ಕುಡಿಯಾಕ ಬಂದಿಲ್ರಿ, ರೊಕ್ಕ ತೊಡಗ್ ಮಾಡಕ್ ಬಂದಾನಿ. 50 ನೋಟ ನಮ್ಮ ಅವನ ಕೈಯಾಗ ಹೋಗಿ ಕೊಡ್ತಾನಿ. ನಮ್ಮ ಅವ್ವ ವೇತನ ಮನಿಗ್ ಹೋಗ್ತೇನೆ. ಇನ್ನ ಯಾಕೆ ಬರತ್ತಿದ್ ಹುಡುಗಿ? 2,000 ಹಿಡ್ಕೊಂಡ್ 5,000 ರೂಪಾಯಿ ತಂದ್ರ ತಿಳಿ 2 ವಾರ ಶಾಂತಿನ ಚಿಂತೆ ಇಲ್ಲಾಕೈತಿ. ನಮ್ಗೆ ಯಾವಾಗ ಬರೋವಾತ್ ನೋಡ್ದ ಇನ್ನ ಇದ್ರ ಬಿಗದ್ ಬೀಳಿ ಎಲ್ಲಾರ ಅವ್ರ ಕೈಯಾಗ ಸಿಕ್ಕಿತನ್ನ. ಹುಡುಗರು ಬೇರೆ ಇದಾವ ಮನ್ಯಾಗ, ರಸಕನ ಹೊಲಕ್ ಹೋಗ್ಯಾನ. ಬಂದ್ ಬಾಗಿಲಿಗೆ ನಿತ್ತಂದ್ರ ದಿನ ಯಾಕೆ ಬರುವಾತ? ಯವ್ವ ಬಂದ್ಯಾ? ನಿಂದ ಹಾದಿ ನೋಡಾಕತ್ತೀನಿ. ಯವ್ವ ಬಾ, ಇಲ್ಲಿ ಕಟ್ಟಿ ಮೇಲೆ ಕುಂಡ್ರು ಬಾ. ಎಷ್ಟು ತಂದಿ? 50 ರೂಪಾಯಿ ತಗೊಂಡ್ಬರಾಕ್ ಹೋಗಿದೆ. ಇಟ್ಟ ನೀನು ಬಿಗದ ಬೀಳಿ ಇವಾಗ್ ಹೋಗ್ಯದಿಲ್ಲ. ಕಂಡಾಪತಿ ಅವ್ರ ಮನ್ಯಾಗ ರಾಕ 10,000 ರೂಪಾಯಿ ಸಿಗ್ಲಿಲ್ಲ, ಕಡಿಗೆ 5,000 ಸಿಗ್ಲಿಲ್ಲ. ಇಟ್ಟು ಕಾಯಿ ಓಡಿ ಬಂದ ನಾಯಿಗತೆ ತೇಕೋತ. ತಗೋ ಇವ್ನ ರೊಕ್ಕ ನೀನ ಕೊಟ್ಟು ಪಾಡೈತ ಅಂಗಡಿ ಹೋಗ್ತೇನೆ. ಏಯ್ ಅಂಗಡಿಗೆ ಹೋಗಿ ಇದ ಪಾತಿಲ್ಲ ಗಾಂಧ ಏನ್ ಬರ್ತೈತಿ ನಡ್ದಳ ತಗೊಂಡಿರ್ತಾರ. ಹೋಗಿ ಇನ್ನ ಹೋಗಿ ಎಣ್ಣೆ ತಗೊಂಡ್ ಬರ್ತಾನ. ಸಂಜಿಕ ಒಣಗಿ ಮಾಡಕ್ ಎಣ್ಣಿಲ್ಲ. ತಿನ್ಲಾಕ ರೊಕ್ಕ ಕೊಡ್ಲಿಕ್ಕಂದ್ರೆ ಹೋಗಿ ಅವ್ರಿಗೆ ಹೇಳ್ತೀನಿ. ಯವ್ವ ಹಂಗ ಮಾಡ್ಬೇಡ, ನಿನ್ ಕಾಲು ಬೀಳ್ತಾನ. ಹೇಳ್ಬೇಡ. ಇದ್ರಾಗ 2 ಕುರ್ಕುರಿ ತರ್ತೀನಿ ನಿನಗೆ. 40 ರೂಪಾಯಿ ಗಾಂಧ ಏನ್ ಹೋಗೈತಿ ಏನ? 10 ರೂಪಾಯಿ 5 ರೂಪಾಯಿ 2 ಕುರ್ಕುರಿ ತಂದು ಕೊಡ್ತಾನ. ಹೇಳ್ಬೇಡ ಯವ್ವ, ನಿನ್ ಕೈ ಮುಗಿತಾನ. ಅಯ್ಯವ್ವ ಹೇಳ್ಬೇಡ ಅವ್ರ ಮುಂದ.
ಬಿಸಿಲವ ಒಂದ್ ಚೇರ್ ನೀರು ತರುಗವ. ದಿವ್ಯಾ ಹಸುವಾಗ್ತದೆ. ದಿವ್ಯಾ ಹಸದ ಅಳಾಗ್ತೇಳು. ನಾನು ನೀರು ಕುಡ್ದ ಅಕ್ಕಿ ಹಾಕ್ತೇನೆ ಗಪ್ಪ ಹೋಗಿ ಒಂದ್ ಕಿಲೋ. ಹೆಣ್ಮಕ್ಳು ಮನ್ಯಾಗಿರ್ಲಿಕ್ಕೆ ಅವನ ಆಕಾಶನ ಹರಿದ ತಲೆ ಮೇಲೆ ಬಿದ್ದಂಗ ಆಕೈತಿ. ಅಕ್ಕಿನೂ ಆಗ್ಯಾವು. ಶಿವಾನಿ, ಏ ಶಿವಾನಿ, ಎಲ್ಲಿ ಹೋಗಾಗ 50 ರೂಪಾಯಿ ಇಟ್ಟಿನ್ಲ? ನಾನು ನೋಡಿಲ್ಲ. ನೋಡಿಲ್ಲ? ಮನಿ ಬಿಟ್ಟು ಎಲ್ಲಿ ಹೋಗಿದ್ರೇನು ಆಡಾಕ? ನಾ ಎಲ್ಲಿ ಹೋಗಿಲ್ಲ, ಮನ್ಯಾಗನ ಇದ್ದಿಲ್ಲ. ಮನ್ಯಾಗಿದ್ರೆ ಇಟ್ರ ಹಾಕಿ ಎಲ್ಲಿ ಹೋಗ್ತಾವು? ಚಲೋ ಆತ್ ಹೋಗಿ. ಏನ್ ಮಾಡ್ಬೇಕು? ಹುಡುಗಿಯರ ಹಸದ ಅಳಾಗ್ತೈತಿ. ಇಲ್ಲೆಲ್ಲ ಇಟ್ಟಿನ ಗಪ್ಪ ತಗೋತೀನಿ. ಹಾ ನೋಡು, ಅಂಗಡಿಗೆ ಹೋಗಿ 1 ಕಿಲೋ ಅಕ್ಕಿ ತಗೊಂಡ್ ಬರ್ತಾನ. ನೀ ಇಲ್ಲೇ ಮನೆ ಕಡೆ ಇರ, ಹುಷಾರ. ನೀ ಇಲ್ಲೇ ಇಡ್ತಾನ, ಮನೆ ಬಿಟ್ಟು ಎಲ್ಲಿ ಹೋಗ್ಬೇಡ. ಅಣ್ಣ ಅಣ್ಣ, ಓ ಯಾರು ಓನ ಕೊಡವಾರ್ಲ, ಯಾರದಾರಿಲ್ಲ ಮನ್ಯಾಗ. ಈಗ ಖಾಲಿ ಅದಾನೆ. ಇನ್ಕ ತಕ್ಕ ನಾನು ಮನ್ಯಾಗ ತಗದಾತ. 4 ರೊಟ್ಟಿ ಮಾಡಿ ಹೋಗ್ಬೇಕಂತ ಬಂದಾನೆ. ಅಣ್ಣ ಅಣ್ಣ, ಏ ಹುಡ್ಗ್ಯ, ಅಣ್ಣ ಇಲ್ಲ ಮನ್ಯಾಗ? ನಮ್ಮ ಅಪ್ಪ ಅಂಗಡಿಗೆ ಹೋಗ್ಯಾನ. ಅಂಗಡಿಗೆ ಹೋಗ್ಯಾನು? ಹಂಗಾರ 4 ರೊಟ್ಟಿ ಯಾರ ಮಾಡ್ತಾನ. ಅವ್ವ ಕಸ ಇಲ್ಲ, ಏನು ಇಲ್ಲ, ಮುಸುರಿ ಇಲ್ಲ. ಪಾಪ ಅದಾರ ಏನ್ ಮಾಡಿತ್ತು ನೋಡ್ದ. ಅಲ್ಲಿ ಇಲ್ಲಿ ಪಾಪ ಅದಾರ ಪುರಾಣ ಏನ್ ಮಾಡಿತ್ತು. ಯಾವ್ಯಾವ ಹುಡುಗೋರ ಮನ್ಯಾಗ ಹೆಂಗಸರಿದ್ರ ಮನಿ ಹಸನ, ಹೆಂಗಸರ ಇದ್ರ ಏನ್ ಮನಿ ಹಸನ ಇರ್ತೈತಿ. ಅವ್ವ ರೊಕ್ಕ ಅವ್ವ ನನ್ನ ಬಡತನ ಹಿಂಗಿತ್ತಿದ್ರಾಗ ಬೇಡ. ಆ ಹುಡುಗಿ ಒಂದು ಎಲ್ಲಿ ಐತಿ ನೋಡ್ತನು. ಈ ದಗದ ಇಲ್ಲೇ ಕುಂಡ್ರಲ್ಲಿ, ದಗದನ ಮಾಡಂಗಿಲ್ಲ ನಾ. ಎಲ್ಲೈತಿ ಅದು ಕಾಣವತ್ಲ. ಹಾ ಇದು ಹೊರಗೆ ಕೂತೈತಿ. ತಗೊಂಡು ಹೋಗ್ತೀನಿ. ಏ ನಿಂದ್ರಲ್ಲ, ಹಂಗ್ಯಾಕ ಹೊಂಟಿ? ಏಯ್ ಇಲ್ಲಿ ಒದ್ರಿ ಬೇಡ, ಮನಿಗೆ ಬಾ. ಅದೇ ಮನಿಗೆ ಏ ನಿಂದ್ರ ಹೇಳಾಕ್ತೇ ನಿನಗ. ಏ ನಿಂದ್ರ ಹೇಳಾಕ್ತೇನಿಲ್ಲ. ಏ ಇವಳ ಗಾಂಡಣ್ಣ ಅಷ್ಟೇ ಕಿಮ್ಮತ್ತಾರಿ ಐತಿಲ್ಲ ನಿನಗೊಂದ್ ಇಟ್ರಿ. ಏ ಮಾರಯ್ಯ, ಇಲ್ಲಿ ಯಾಕೆ ಬಾಯ್ ಮಾಡತ್ತಿದ್ದಿ? ಬಾ ಒಳಗ್ ಹೋಗುನ. ಯಾಕ ಒಳಗ? ಏನ್ ಯಾಕೆ ಒಳಗ? ಒಳಗ್ ಹೇಳ್ತಾನ ಬಾ. ಏನ್ ಹೇಳ್ತಿ? ಇಲ್ಲಿ ಹೇಳ, ಏನ್ ಇದ್ದಿದ್ದ? ನಾ ಇಲ್ಲಿ ಹೇಳಂಗಿಲ್ಲ. ಯಾಕ? ಒಳಗ ಬಾ ಹೇಳ್ತಾನ. ಲೇ ಅವನ ಮನಿಗೆ ಯಾಕೆ ಹೋಗಿದ್ದಿ? 2 ದಿವಸ ಆತ ಹಿಂಗ ತುಡ್ಗಾ ಬಡಿಗೆ ಮಾಡಾಕತ್ನಿ. ಏಯ್ ಸುಮ್ಮಿರ, ಇದು ಒಮ್ಮೆ ಮಾಡ್ಯಾನಿ. ಬಾಯಿ ಮುಚ್ಕೊಂಡ್ ಸುಮ್ಮಿರ. ಹಾ ಇದು ಒಮ್ಮೆ ಮಾಡಿದಿ? ಹೆಣ ಎತ್ತಿ ಹೊಯ್ಕೊಂಡಾಡ. ಮಂದಿ ಕೂಡ್ತಾರ ಏನ್ ಮನಿ ಬಾಗಲ್ದಾಗ ತಂದ. ಎದಕ್ ಬಾಯಿ ಮಾಡಾಕತ್ತಿದ್ದಿ? ಒಂದಿನ ತುರ್ಕಲಿ. ಅಲ್ಲ ನಾನ್ ನೋಡೇನಿ, ಒಮ್ಮೆ ಮಾಡೇನಿ ಅಂತ ಹೇಳ್ದಿ. ಈ ನೋಡ್ಲಾರ್ದ 8 ಸಲ ಮಾಡಿದೀನಿ ಹಿಂಗ್. ಏ ಹಿಂದ ಸಾಸೇತಾತ್ ಮಾಡೇನಿ. ಮಾಡು ಹೆಣ್ಮಗಳ ಅಲ್ಲ, ಸುಮ್ಮಿರಟ್ ಬಾಯಿ ಮುಚ್ಕೊಂಡ. ಲೇ ನಾ ನಿನಗೇನು ಕಡಿಮೆ ಮಾಡೀನಿ? ಅಲ್ಲ ನನಗ ಊರಾಗ ತೆಲಿ ಐತಿ, ತಿರ್ಗಾಡಿಲ್ದಂಗ ಆತ್ ನಂತ. ಇನ್ನು ಮೆಳತ್ ನಾ ಎಲ್ಲರಿ ಹೋಗಿ ಊರ್ಲ ಹಾಕೊಂಡ್ ಸತ್ತ ಬಿಡ್ತಾನ. ಏನು ಮಾಡಿಲ್ಲ, ಸತ್ತ ಬಿಡ್ತಾನ. ಬಾರು ಮಂದ್ಯಾಗ ಹೇಳು ಮಾತಾಡ. ಹೇಳ್ತಾನ ಬಾ ಹೋಗುನ. ಅಲ್ಲ ಅಂತದ್ರಿ ಏನಾದ್ ಹೇಳ ನನಗ್ ಮುಂದಿನ. ಬಾಯಿ ಮಾಡ್ಕೊತ ಬಾಗಲ್ದಾಗ ನಿಂದ್ರ ಬೇಡ. ಲೇ ಒಳಗ್ ಹೇಳಿದ್ರೇನ ಹೊರಗೆ ಹೇಳಿದ್ರೇನ? ನನ್ನ ಮರ್ಯಾದಿನ ಹಾಳಾಗಿ ಹೋಗೈತಿ. ಇನ್ನೇನು ಉಳ್ದೈತಿಲ್ಲ ನನ್ನ ಮರ್ಯಾದೆ. ಲೇ ಕಣ್ಣಾರ್ಲೆ ಕಂಡ ಮೇಲತ್ತೀನಿ ಏನ್ ಉಳ್ದೈತಿ? ನಂದ ಊರ್ಲ ಹಾಕೊಂಡ್ ಸತ್ ಹೋಗುದು ಒಂದ ಉಳ್ದೈತಿ. ನನ್ನ ಮಾನ ಮರ್ಯಾದೆ ಎಲ್ಲ ಸತ್ಯನಾಶ ಮಾಡಿ ಹೋಗುದದಿ. ಇಲ್ಲೇನು ಮಾಡ್ದೈತಿ? ನಾ ಊರ್ಲ ಹಾಕೊಂಡ್ ಸಾಯ್ದ. ಇನ್ನ ಏನ್ ನೋಡದಿ ನಾನು ಕಣ್ಣಾರ್ಲೆ? ಏ ಮಾರಯ್ಯ, ಅವ್ರ ಮನಿಗೆ ರೊಟ್ಟಿ ಮಾಡಿ ಕೊಡ್ಬೇಕಂತ ಹೋಗಿನಿ. ರೊಟ್ಟಿ ಮಾಡಿ ಕೊಟ್ಟಿಲ್ಲ. ರೊಕ್ಕ ಸಿಗಂಡ್ ರೊಕ್ಕನ ತುಡು ಮಾಡ್ಕೊಂಡ್ ಬಂದೇನಿ. ರೊಕ್ಕ ತುಡುಗ್ ಮಾಡ್ಕೊಂಡ್ ಬಂದದಿ? ಏ ನಿನಗೆ ನಿನ್ನ ತುಡುಗ್ ಮಾಡೋದ ಕಲ್ತದ್ದೆ ನೀ ಎಲ್ಲಿ? ಏನ್ ಮಾಡ್ಲಿ ಮಾರಯ್ಯ, ಅಲ್ಲಿ ಬರ್ಸಿನ ಕಟ್ಟಿ ಮೇಲೆ ಇಟ್ಟಿದ್ರು. ಬಾಂಡೆ ಅದು ಇದು ತಿಕ್ಕಬೇಕಂತಂದ್ ಅವು 4 ರೊಟ್ಟಿ ಮಾಡ್ಬೇಕಂತ ಹೋಗಿನಿ. ಆ ರೊಕ್ಕ ಕಾಣಾನ ಅವ್ರ ಮನ್ಯಾನ ದಗ್ದಾನ ಮಾಡ್ಲಿಲ್ಲ. ಸುಮ್ ತಗೊಂಡ್ ಬರೋದು ಒಂದ ಮಾಡೀನಿ. ಏ ರೊಕ್ಕ ಎಷ್ಟ್ ತುಡುಗ್ ಮಾಡ್ಕೊಂಡ್ ಬಂದದಿ? ಅವ್ ಎಷ್ಟದಾವ ಏನೋ ನನಗ್ ಗೊತ್ತಿಲ್ಲ. ಅವ ಹಂಗ ಏನ್ ಹಿಂಗ್ ಪೇರಿಕೆ ಇಟ್ರಿ ನೋಡ, ತಗೊಂಡ್ ಒಟ್ಟು ಓಡಿ ಬಂದೇನಿ. ಆ ಹುಡುಗಿ ಒಂದ್ ಹೊರಗ್ ಕೂತಿತ್ತ ಇಲ್ಲಿ. ಹಿಂಗನ? ಲೇ
ಎಡ್ದಾವ್ ತಾಯಿಲಿ ಮೊದಲು 1 ಕಿಲೋ ಖಂಡ 1-2 ಬಾಟ್ಲಿ ತಗೊಂಡ್ ಬರ್ತಾನ ತಾ ರೊಕ್ಕ ಎಡ್ದಾವ್. ಕೊಡ್ತೀನಿ ನಿನಗ್ ರೊಕ್ಕ. ಹನುಮಾಪನ ಮನ್ಯಾನು ನಾ ತುಡುಗ್ ಮಾಡೇನ. ಆ ಹುಡುಗಿ ಕಣ್ ತೆಪ್ಪಿಸಿ ನಾ ತಗೊಂಡ್ ಬಂದಾನೆ. ಇವ್ ತತ್ತಿ ಅತ್ತ ದಾರು ಅತ್ತ ಚಿಕ್ಕನ್ ಅತ್ತ. ಹೌದಾ ಗಬ್ರು? ತಗೋ ಏನಸ ಮತ್ತ ಅದಕ್ಕಾಗಿ ಈ ಬಾರಿ ತದ ರೊಕ್ಕ ಬಾಳ್ದಾವ್. ರೊಕ್ಕ ಬಾಳ್ ತಂದದಿ ಏನ? ಇದ್ರಾಗ 1 ತೊಡೆ ಇವ್ರನ್ನ ತಗೋ ಒಳಗಿಡ ಏನ. 1 ತೊಡೆ ನಾ ಚಿಕನ್ ದಾರು ಇದನ್ನ ತಗೊಂಡ್ ಬರ್ತಾನ. ಮಾರಯ್ಯ ಮನ್ಯಾಗ ಒಣಗಿ ಗಾಣದೇನಿಲ್ಲ, ಒಣಗಿ ಮಾಡಕ್ ಬ್ಯಾಳಿ ಇಲ್ಲ, ಚಿಕನ್ ಅತ್ತ ದಾರು ಅತ್ತ. ಎಲ್ಲಾ ತಗೊಂಡ್ ಬರ್ತಾನ. ನೀನ್ ತಲಿ ಕೆಡಿಸ್ಕೋಬೇಡ. ಇದ್ರಾಗ ಏನೈತಿಲ್ಲ ನಿನಗೆ ಏನ್ ಬೇಕು ಎಲ್ಲಾ ಸಂತೆ ತಗೊಂಡ್ ಬರ್ತಾನ. ಚಿಕನ್ 2 ಬಾಟ್ಲಿ ದಾರು ತಗೊಂಡ್ ಬರ್ತಾನ. ಏನ್ ಅನ್ಸಕ್ ಹೋಗ್ಬೇಡ. ಮಸಾಲೆ ಅರ್ದಿಡ ನೀರ್ ಕಾಸ ಅಗದಿ ಪದ್ಧತಿಯಿಂದ ಎಲ್ಲಾ ವ್ಯವಸ್ಥೆ ಮಾಡಿಡ್ ನಾ ಬರ್ತಾನ. ಹೋಗಿ ಬರೋ. ಏಯ್ ಏನ್ ಹೇಳ್ತೀನಿ ನಿಮ್ಮ ಅಪ್ಪನ ಮುಂದ? ನೋಡಿ ಏನಾರ ನೀವ್ ರೊಕ್ಕ ತಗೊಂಡದ ನಿಮ್ಮ ಅಪ್ಪನ ಮುಂದ್ ಹೇಳ್ದ ತೂರ್ಲ ಹಾಕ ನೀನು. ಏಯ್ ಹುಡುಗಿ ಅವ್ರ ಅಪ್ಪನ ಮುಂದ್ ಹೇಳ್ತೈತೆ ಅವ್ನ ರೊಕ್ಕ ತಗೊಂಡ್ ಬಾ. ಅಲಾಯ್ತರ ಪಿಡಗಾಯಿಲಿ ಇದೋಳೆ ನೋಡಿತ ನಮ್ಮನ್ನ. ನಮ್ಮ ರೊಕ್ಕ ಕೊಡ ದುರ್ಪತಿ ಇರ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮುಂದೆ ಹೇಳ್ತೀನಿ ಮಾತ್ನ. ಏನ್ ಈಕಿನ ಇನ್ನ ಇಟ್ಟದಿ ನನ್ ಹೆಸರು ಇಟ್ಟದೇನ? ಹೆಸರಿಟ್ಟು ಹೇರ್ ಗುಗ್ರಿ ತಿಂದಿಯ? ಏ ದುರ್ಪತಿ ನಮ್ಮ ರೊಕ್ಕ ಕೊಡ. ಏಯ್ ಕೆಲ್ಸನ ಕೆಡ್ತಿದ. ಹೋಗಿ ಅವ್ರ ಅಪ್ಪನ ಮುಂದ್ ಹೇಳಿ ಅಂದ್ರ ನಮ್ದು ಏನು ಒಬ್ರು ಉಳಿಯಂಗಿಲ್ಲ. ಇದಕ್ಕೊಂದ್ ಏನಾರ ದಾರಿ ಮಾಡೋನು. ಏನ್ ಮಾಡಕ್ ಏನೈತಿ? ಈ ಹುಡುಗಿನ ಕುತ್ಕಿಚ್ಚಿ ಕೊಂದು ಬಿಡುನು. ಹೌದ್ ಹಂಗ ಮಾಡೋನು. ತಗೋ ಈಕಿನ ಬೇಡ. ಯಾಕಂತ ಹೇಳ್ತೇನೆ. ನಾವು ಹೋಯ್ಕೊಂಡು ನಮ್ಮ ಅಪ್ಪನ ಕರ್ತೀನಿ ಮತ್ತೆ. ಏನತ್ತ? ಕರಿ ನೋಡು ನಿಮ್ಮ ಅಪ್ಪನ ಕರಿ ನೋಡು. ಎಲ್ಲಿದ ನಿಮ್ಮ ಅಪ್ಪ? ಏಯ್ ಬಾಯಿ ಮಾಡ್ದೆ ಅಂದ್ರೆ ನೋಡಿ ನೀನು ಮತ್ತೆ ಬಾಯಿನ ಹಿಚ್ಚಕ್ತಾನ. ಹಿಚ್ಚಕ್ ನಡಿ. ನನ್ ತಂಗಿನ ಬಿಡ್ತೀರಾ ಇಲ್ಲ ನಮ್ಮ ಅಪ್ಪನ ಮುಂದೆ ಹೇಳೋಣ. ಹಿಡ್ಕೊಂಡ್ ಬರೋ ಇದು ಹುಡುಗಿ ಎಷ್ಟು ಜಾಬ್ ಆಗೈತಿ ಅವ್ವ, ಅದಕ್ಕೆ ಜಾಬ್ ಆಗೈತಿ. ಅಪ್ಪ ಅಪ್ಪ ಏನಾತ? ತಂಗಿನ ಎತ್ಕೊಂಡು ಬಿಡ್ಯಾಕ. ತಂಗಿನ ಎತ್ಕೊಂಡು ಬಿಡಿಯಾಕ್ತಾರು? ದುರ್ಪವ ಬಾಯ್ಲಿ ಹಂಗ್ಯಾಕ್ ನಿಂತದಿ ದೂರ ಬಾಯ್ಲಿ. ಯಾಕಪ್ಪ ಅಣ್ಣ ಒದರಾಕತ್ತದಿ? ಹುಡುಗಿ ಏನ್ ಹೇಳಾಕ್ತೈತಿ ಈಗ? ಏನ್ ಹೇಳ್ತಾನ ಹುಡುಗಿ? ನಮ್ಮ ಹುಡುಗಿನ ಬಿಡಿಯಾಕ್ತಾರ ಎತ್ಲಾ ಎತ್ಕೊಂಡ್ ಹೋಗಿ. ನಾವ್ಯಾಕ್ ಬಡಿನ ಯಪ್ಪ ಅಣ್ಣ? ಹುಡುಗಿ ಮಾತೇನ್ ಕೇಳ್ತೀನಿ? ಕಿವಿ ಗೆಡ್ಡಿ ರೊಯ್ಯ ಅಂತೈತಿ ನಿಂದ. ಯಾಕಣ್ಣ ಸಣ್ಣ ಹುಡುಗರು ಸುಳ್ಳು ಹೇಳ್ತಾವನ? ಎಲ್ಲಿರಳ ತಂಗಿ? ನಮ್ಮ ತಂಗಿ ಅವ್ರ ಮನಿ ಮುಂದ. ಅಕಸ್ಮಾತ್ ಹುಡುಗಿ ಮಾತೇನ್ ಕೇಳ್ತಿಯಪ್ಪ ಅಣ್ಣನಿ? ಹುಡುಗರ ಮಾತ ಕಿವ್ಯಾಗ ಹಾಕೋಬೇಡ್ನಿ. ಅವು ಕಸ್ಮಾಲ ನೀ ಹೇಶನ್ ಎಲ್ದ ನಿನ್ ಗಂಡ? ನನ್ ಗಂಡ ನನ್ ಮನಿ ಮುಂದದಾನ. ಮತ್ತ ಹುಡುಗಿ ಬೆನ್ನ ಹತ್ತಿ ಯಾಕೆ ಓಡಿ ಬಂದಿನಿ? ನಾ ಸುಮ್ ಓಡಿ ಬರಂಗ್ ಬಾನಿ ಹಂಗ ನನ್ ಬೆನ್ನ ಹತ್ತಿ ಅನ್ಸಾಕ್ ಬಂದ ಆತಂದ ಅಂಜಿ ಓಡಾಕತ್ತ. ನಾ ಏನ್ ಮಾಡ್ಬೇಕನ್ನ? ನಮ್ಮ ಹುಡುಗಿನ ಸುಳ್ಳು ಹೇಳ್ತೇನ್ ನಡಿ ಅಲ್ಲಿ ನಿನ್ ಗಂಡನ ತಕ್ಕ. ಇದೇನಪ್ಪ ನಡಿ ಮೊದಲು ನಿನ್ನ ಗಂಡನ ತಕ್ಕ ಹೋಗುನು. ನನ್ ಮಕ್ಕಳನ್ನ ಏನಾರಿ ಮಾಡಿಗಿಡ್ಯಾನ. ಹರಿಯವತ್ತಿ ಹಂಗ ಬೆಲ್ಲದಂತ ಮಾತಿ ಹೇಳಿದ್ಯವ್ವ. ತಾಯಿ ಇಲ್ಲದ ಮಕ್ಕಳ ಎಣ್ಣಾರ ರೊಟ್ಟಿ ಮಾಡಿ ಕೊಡ್ಲೇನ ಅಡಿಗೆ ಮಾಡಿ ಕೊಡ್ಲೇನ ಅಂತ ಹೇಳಿಕೆಶಿಂದ ಈಗ ನನ್ನ ಮಕ್ಕಳನ್ನ ಬಡದು ಬಾಯಿಗೆ ಹಾಕೋಬೇಕತ್ತೇನ? ಹಿಂದಿನ ಜನ್ಮದಾಗ ಮಕ್ಕಳದು ಹಡದೈದಿಲ್ಲ ನೀ. ಬಾಯಪ್ಪ ನನ್ ಗಂಡನ ತಲೆ ಹೋಗುನು. ಬಾಳ ಜಿಗದಾಡ್ಬೇಡ, ಬಾಳ ಹಾರ್ಯಾಡ್ಬೇಡ. ಸಣ್ಣ ಹುಡುಗರು ಮಾತ್ ಸಣ್ಣ ಹುಡುಗರು ಮಾತು ಕೇಳ್ತೇನೆ? ಸಣ್ಣ ಮಕ್ಕಳ ದೇವ್ರ ಇದ್ದಂಗ ಅವ್ರ ಬೆಲೆ ನಿನಗೇನ್ ಗೊತ್ತೈತಿ? ನಡಿ ಮನೆಗೆ. ಅಣ್ಣ ಏನ್ ತಿಲ್ಲತ್ತಂದ್ ಮಂದಿ ಹೆಣ್ಮಕ್ಳ ಮೇಲೆ ಕೈಯ ಮೇಯ ಮುಡ್ತಾರ. ಉಪ್ರಾಟಿನ ಆದಿ ಮಾತ್ನಿ ಯಾಕ? ಓಹೋ ಗರ್ತಿ ಗಂಗವ್ವ ಮಕ್ಕಳನ್ನ ಬಡದು ಬಾಯಿಗೆ ಹಾಕೋ ಹಾಕತ್ತಿದಿ. ಮತ್ತ ಮೈಕೈ ಮುಟ್ಟಿ ಬರಿಬೇಡ ಅಂತ ಹೇಳಿ ನಡಿ ಮೊದಲ. ನಡಿಯಪ್ಪ ನಡಿ. ಮುಂದಾಗ ನನ್ನ ಮಗಳನ್ನ ಏನ್ ಮಾಡಿದ್ಯ? ನಿನ್ನ ಗಂಡ ನಿನ್ನ ಮಗಳನ್ನ ನಾವೇನ್ ಮಾಡೋಣ? ಅಪ್ಪ ನಿಂತಾಳ ನೋಡ. ಬಿಡ ಹುಡುಗಿನ ತಳಗ. ಅಲ್ರು ಸಣ್ಣ ಮಕ್ಕಳಂದ್ರೆ ದೇವ್ರ ಸಮಾನ ಅಂತವ್ರು ಹಿಡ್ಕೊಂಡ್ ಏನ್ ಮಾಡಾಕಿದ್ರಿ? ಏನ ಮಾಡ್ಲಿ? ಎತ್ಕೊಂಡಿನಿ ಅಳ್ಳಾಕತ್ತಿತ್ತು ಎತ್ಕೊಂಡಿನಿ. ಏನಾತೀಗ? ಕೂಶಿ ಅಂದ್ರೆ ಎತ್ಕೊಂಡ್ರೆ ಅಳ್ತಾವನ? ಎದಕ್ಕೆ ಹಿಡ್ಕೊಂಡಿರಿ ಅವ್ರ ಹುಡುಗರ್ನ? ಎದಕ್ ಹಿಡ್ಕೊಂಡ್ ಅಯ್ಯಪ್ಪ ಎದಕ್ ಬಾಯ್ ಮಾಡಾಕತ್ತೇರಿ? ಅಳ್ಳಾಕತ್ತಿತ್ತು ಓಣ್ಯಾಗ ಅಳ್ಕೊತ ಓಡಿ ಬರಾಕತ್ತಿತ್ತು. ಅದಕ್ಕಾಗಿ ಎತ್ಕೊಂಡು ಅಳ್ಳಾಕತ್ತಾಳಕಿ ಒಂದ್ ಸೌನ್ ಎತ್ಕೊಳಂತ್ಲೆ. ಎದಕ್ಕೆ ಬಿಡಾಕ್ತಿರ ನೀನ? ಎದಕ್ ಬಿಡಾಕ್ತಿರ? ನಮ್ಮನ್ನೆಲ್ಲ ತುಡುಗ್ ಮರ ನಮ್ಮ ಅಬ್ಬನ ಹೇಳ್ತಾನ ಅಂದ ಅಡ್ಡಿ ಗುಡ್ಯಾನ. ಏನ್ ತುಡುಗ್ ಮಾಡ್ಯಾರ? ರೊಕ್ಕ ರೊಕ್ಕ ಏನವ್ವ ಎಟ್ಟು ಬಾಯಿ ಮಾಡಿ ಮಾತಾಡ್ತಿದ್ಯಾ? ಎಟ್ಟು ತುಡುಗ್ ಮಾಡಿದ ರೊಕ್ಕ ನೀ? ನಾ ಯಾಕೆ ತುಡುಗ್ ಮಾಡ್ಲಿ ಅಪ್ಪ? ನಿಮ್ ರೊಕ್ಕ ತಲೆಗಿಲಿ ಕೆಟ್ಟತ್ತೆ ನೋಡಿ ನಿಂದ ಹೇಳಿ.
ಕರೆ ಹೇಳ್ರ ಗಂಡ ಹಿಂತಿ ರೊಕ್ಕದ ಆಶೆಕಾಗಿ ನನ್ನ ಮಕ್ಕಳನ್ನ ಬಡದ್ ಕೊಡಬೇಕಂತ ನಿಂತೀರೇನು? ನೀವು ರೊಕ್ಕನು ತುಡುಗ್ ಮಾಡಿಲ್ಲ ನಿಮ್ಮ ಮಕ್ಕಳನ್ನು ಬಡದಿಲ್ಲ ಎದಕ್ಕೆ ಹುಡುಗಿ ಮಾತು ಕೇಳಿ ನಿಂತದಪ್ಪ ದಯ್ಯ ತಂದ ರೊಕ್ಕ ತುಡುಗ್ ಮಾಡಿಲ್ಲ ಮತ್ತೆ ಇವ್ ಕೈಯನ್ನು ರೊಕ್ಕ ಎಲ್ಲಿವು ಅವಾಗಿಂದ ಮಾತು ಹೇಳುವಾಗ ಕೈಯಾಗ ರೊಕ್ಕ ಇಟ್ಕೊಂಡ ಮಾತು ಮಾಡಾಕ್ತಿದಿ ಎಲ್ಲಿಯೂ ನಮ್ಮ ಮನ್ಯಾನು ಇಲ್ಲ ಇವ್ ರೊಕ್ಕ ಶಿವಾನಿ ಬಂದಿಳನಿಕ್ ಮನೆಗೆ ರೊಟ್ಟಿ ಮಾಡಕ ಮನಿಗ್ ಬಂದಿಳ ರೊಟ್ಟಿ ಮಾಡಾಕ ಬಂದ್ರ ರೊಕ್ಕ ತುಡುಗ್ ಮಾಡಾಕ ಬಂದಿರ್ತಾರ ನಿಮ್ ಮನೆಗೆ ಏನ್ ಹೇಳಕತ್ತೀರಿ ನೀವು? ಏನೋ ಹಿರಿ ಮನುಷ್ಯ ನಿನಗೂ ಗೊತ್ತಾಗಂಗಿಲ್ಲ ನೊಂದಿಟ್ಟ. ಲೇ ನೀವು ರೊಕ್ಕ ತುಡುಗ್ ಮಾಡಿರತ್ತೆ ಚಿಂತೆ ಇಲ್ಲ ನನಗ. ಲೇ ಬಂಗಾರ ಅಂತ ನನ್ನ ಮಕ್ಕಳು ರೊಕ್ಕದ ಆಶಯಕ್ಕಾಗಿ ಬಂಗಾರ ಆಶಯಕ್ಕಾಗಿ ಏನಾರ ಮಾಡಿ ಕೊಲೆ ಮಾಡಿದ್ರಂದ್ರ ನಾ ಏನ್ ಮಾಡ್ಲು? ಲೇ ನನ್ ಹೆಂಡತಿ ಜಗಳಾಡಿ ತವ್ರ ಮನೆಗೆ ಹೋದ್ರು ಆಕಿನ ಕರ್ಕೊಂಡ್ ಬರಾಕ್ ಹೋದ್ರ ನನ್ನ ಮಕ್ಳು ಅಟ್ಟಾಕವಂತ ಗುಬ್ಬಿ ರೆಕ್ಕಾಗಿ ಇಟ್ಕೊಂಡ್ ಜಪಾನ್ ಮಾಡ್ದಂಗ ನಾ ಜಪಾನ್ ಮಾಡಕತ್ತೇನಿ. ಅಂತದ್ರಾಗ ನಿಮಗ್ ರೊಕ್ಕ ಬೇಕಾಗಿದ್ದು ಅಂದ್ರ ನಾ ಕೊಡ್ತೇನೆ ನಿಮಗ್ ರೊಕ್ಕ. ಆದ್ರ ದಯವಿಟ್ಟು ನನ್ನ ಮಕ್ಕಳು ಇನ್ನೊಮ್ಮೆ ಬಡಿದು ಹೊಡಿದು ಮಾಡ್ಬೇಡ್ರವ, ನಿಮ್ ಕೈ ಮುಗಿತನ. ಇವ ಬೇಡ, ಮಕ್ಕಳ ಮೇಲೆ ಜೀವನಾನ ಇಟ್ಟುಕೊಂಡೇನಿ. ನೀನು ಒಂದು ಹೆಣ್ಣಾಗಿ ಇಂತ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವಾಗ ಹೆಂಗಾರೆ ಮನಸ್ಸು ಬತ್ ನಿನಗೆ? ಎಷ್ಟು ಬೇಕಾರು ನಿಮಗ್ ಬಂಗಾರ, ಎಷ್ಟು ಬೇಕು ನಿಮಗ್ ರೊಕ್ಕ? ಕೇಳಿದ್ದೆ, ನಾನು ಓದಿದೆ, ಕಿವ್ಯಾರಿ ಟಿವಿಯಾಗ ನೋಡಿದ್ದೀನಿ. ಮಕ್ಕಳ ರೊಕ್ಕದ ಸಂಬಂಧ ಕೊಲೆ ಮಾಡ್ತಾರಂತ. ಇವತ್ ಪ್ರತ್ಯಕ್ಷ ನಮ್ಮ ಓಣ್ಯಾಗ ನಮ್ಮ ಊರಾಗ ಮಾಡಕ್ ಹತ್ತಿರಲ್ಲ. ನಿಮ್ಮನ್ನ ನೋಡಿ ಊರ್ ಬಿಟ್ಟು ಹೋಗ್ಬೇಕಾಗೈತಿ, ಅಥವಾ ನಿಮ್ಮನ್ನ ಕೊಂದ್ರೆ ಆ ಶೇಡ್ ಹೋಗತ್ತೇನ? ಎಂತವ್ರಿ ನೀವು? ಲೇ ಬೇಬರ್ ಶಂಕ್ಸ, ನಮ್ಮ ಊರಾಗ ನನ್ನ ತೆಲ್ಲಿ ಎತ್ತಿ ತಿರ್ಗಲ್ದಂಗ ಮಾಡಿಬಿಟ್ಟಿ ಅಲ್ಲಲೇ ನೀನು. ಯಾಗ ಹೇಳ್ಬೇಕು ಅದ ರೊಕ್ಕ ತಂದು ಕೊಡೋಣ, ದಾರು ತತ್ತಿ ಕಂಡ ತರ್ತನ ತಂದ ಆಗ ಬಡದ ಕೇಸಿನ ಕಳ್ಸ್ಬೇಕು. ಈಗ ಮತ್ತ ಕೈನ ಅವ್ರಾಕತ್ಯಾನ ನೀಣ್ಣ ನಿಲ್ಲಿಸಿ. ಇಬ್ರು ಬಡಿಯಾಡಿದಂದ್ರೆ ಏನು ಪರಿಹಾರ ಆಗೋದಿಲ್ಲ. ಇದ ಒಮ್ಮೆ ಲಾಸ್ಟ್ ನಿಮಗ. ಇನ್ನೊಮ್ಮೆ ಮಕ್ಕಳ ಕೈ ಒಳಗಿನ ಚೈನಾ ಉಚ್ಕೋದು, ಮುರು ಉಚ್ಕೋದು, ಮನಿ ಕಳ್ಳತನ ಮಾಡೋದು, ನೀನ್ ಎಷ್ಟು ನಂಬಿದ್ನಲ್ವ ಮನಿ ಹೆಣ್ಣು ಮಗಳ ತಿಳ್ಕೊಂಡಿದ್ದೀನಿ. ಇದ ಒಮ್ಮೆ ಹೇಳ್ತೀನಿ, ಇನ್ನೊಮ್ಮೆ ಎಲ್ಲರ ನನ್ನ ಮನುಷ್ಯನಾಗ ಹಾದ್ರಿ ಅಂದ್ರೆ ಗಂಡ ಹೆಂಡತಿ ಇಬ್ಬರು ಒದ್ದ ಕಂಪ್ಲೀಟ್ ಕೊಡ್ಬೇಕಾಕತಿ. ನೋಡ್ರಣ್ಣ, ಹಂಗೇನೋ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಏನೋ ಆಕಿ ಒಂದ ಮಣ್ಣು ತಿನ್ನು ಕೆಲಸ ಮಾಡ್ಯಾಳ್ರಿ, ತಗೋರಿ ನಿಮ್ ರೊಕ್ಕ. ದಯವಿಟ್ಟ ಇದೊಂದ್ಸಲ ತಪ್ಪಾಗೈತ್ರಿ, ನಮ್ಮನ್ನ ಬಿಟ್ಟು ಬಿಡ್ರಿ. ನಾವ್ ಇನ್ನೊಂದ್ ಇಂತ ಕೆಲಸ ಒಟ್ಟ ಮಾಡಂಗಿಲ್ರಿ. ಅಲ್ಲೋ ಆಕಿ ಮಣ್ಣು ತಿನ್ನು ಕೆಲಸ ಮಾಡ್ಯಾಳು, ನೀ ಹೆಂಡಿ ತಿನ್ನು ಕೆಲಸ ಮಾಡಿದೇನ? ಏನ್ ಮಾಡೋದ್ರಿ, ತಂದು ಕೊಡಂತ್ಲೆ ಇಲ್ಲ ರೊಕ್ಕ. ನಾನು ದಾರು ಕುಡಿಬೇಕು, ಕಂಡ ತಿನ್ಬೇಕಂತೇಳಿ ಆಸೆಕಾಗಿ ಇಟ್ಕೊಂಡ ನನ್ನ ಕಡೆ ತಪ್ಪಾಗೈತ್ರಿ. ಇನ್ ಮೇಲತ್ ಕಂಡು ಬ್ಯಾಡ್ರಿ, ದಾರುನು ಬ್ಯಾಡ ನನಗ್. ಆಯ್ತು ಮರಯ್ಯ, ನನ್ನ ಮಕ್ಕಳು ಬದುಕಿದಲ್ಲ ಅಷ್ಟ ಸಾಕು. ನಿಮ್ ಕೈ ಮುಗಿತೇನೆ. ಇನ್ನೊಮ್ಮೆ ನಮ್ಮ ಮನೆ ಕಡೆ ಬಂದ್ರಿ ಅಂದ್ರೆ ನಿಮ್ಮನ್ನ ಅದು ಬ್ಯಾರೇನ ಆಕೈತಿ. ನಡ್ರಿ ಹುಡುಗರೇ, ಹೋಗುನೂರಿ. ಏನು ಮಾಡಿದೆ ನೀನು? ಹೋಗಿ ನಮ್ಮನ್ನ ಊರಾಗ ಒಬ್ರು ಕಳೆ ಹಂಗ ಮಾಡಿಬಿಟ್ಟಲ್ಲ. ಬೇಬರ್ಸಿ ಏನು ಮಾಡಿರ್ತೈತನ್ನ ಕೇಳಬೇಕಲ್ಲ. ಆಗ ಇವೆಲ್ಲಿ ರೊಕ್ಕ ಕೇಳಬೇಕಲ್ಲ. ತಂದ ಕೊಡ ದಾರು ತರ್ತನ ತತ್ತಿ ಓಡಿ ಹೋದ್ಲ. ನೀ ಇದನ್ನ ಮಾಡ್ತವ ಮಂದಿ ಕೈಲಿ ನಾವು ಚೀತು ಅಣಸ್ಕೊಣು ಚಂದ ಬರ್ತೈತಿ. ನಾನ್ ನಿನಗ್ ಹೇಳ್ತ ನೋಡು, ಇನ್ನೊಮ್ಮೆ ಎಲ್ಲೇರಿ ಯಾರ ಮನಿಗ್ ಹೋದ್ರು ₹1 ಹಿಡಿಬೇಡ, ಏನು ₹1 ತುಡುಗ್ ಮಾಡಬೇಡ. ಏನ ಕಮ್ಮಗ 4 ಮಂದಿಗೆ ಚಲುವಾಗಿರುನು. ಹಿಂಗ ಒಬ್ರು ಕಳ್ಕೊಂಡ್ ಜೀವನ ಮಾಡೋದು ಚಲೋ ಅಲ್ಲ. ಈಗ ಬತ್ ನೋಡ್ರಿ ನನ್ನ ಗಂಡಗ ಬುದ್ಧಿ. ಈಗ ಆಗ ಬಿಸಿ ನೀರ್ ಕಾಸು ಮಸಾರಿ ಜತ್ ಹೇಳ್ತಿದ್ದೆ, ಆಗೇನಿದ್ಯೋ ಗಬ್ರು. ನಡಿ ಮನೆಗೆ. ನನ್ನ ಎಲ್ಲ ಪ್ರೀತಿಯ ಕಲಾ ಬಾಂಧವರಿಗೆ ಕಾಂತೇಶ್ ಬಂಟಿಗೇನಿ ಮಾಡುವ ನಮಸ್ಕಾರ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಕಂಟಿನ್ಯೂ ನಾಟಕ ಇರೋ ಕಾರಣಕ್ಕಾಗಿ ಯಾವ ವಿಡಿಯೋ ಮಾಡಿದ್ದೆಲ್ಲ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದೆ ಕಂಟಿನ್ಯೂ ವಿಡಿಯೋ ಬಿಡ್ತೀವಿ. ಎಲ್ಲರೂ ಪ್ರೀತಿ ವಿಶ್ವಾಸ ಸಹಕಾರ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಹೀಗೆ ಮುಂದೆ ನಡೆಸಿ. ಎಲ್ಲರಿಗೂ ಧನ್ಯವಾದಗಳು.